ಕಬ್ಬಿನಾಲೆ ಅರಣ್ಯ ಭಾಗದಲ್ಲಿ ಕಳೆದ ಸಂಜೆ ಗುಂಡಿನ ಮೊರೆತ ಕೇಳಿದೆ. ಎಎನ್ಎಫ್ ತಂಡ ಮಾಡಿದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದಾನೆಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ನಾವೀಗ ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಪಿತಬೈಲ್ ಎಂಬ ಪ್ರದೇಶದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಈಗಾಗಲೇ DIG ರೂಪ, IG ಅಮಿತ್ ಸಿಂಗ್ ಕೂಡ ಬಂದಿದ್ದಾರೆ. ಸಾಕಷ್ಟು ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಪ್ರಮುಖ ರಸ್ತೆಯಿಂದ ಸುಮಾರು 8 ಕಿಲೋಮೀಟರ್ ದುರ್ಗಮ ರಸ್ತೆಯನ್ನು ದಾಟಿ ಈ ಭಾಗಕ್ಕೆ ನಾವು ಬಂದಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸುತ್ತ ಕಾಡಿರುವಂಥದ್ದು, ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿ ಮುಂತಾದ ಅರಣ್ಯ ಭಾಗವನ್ನು ಕೂಡ ಹೊಂದಿರುವಂಥದ್ದು. ಕಳೆದ ಒಂದು ವಾರದಿಂದ ವಿಕ್ರಮ್ ಗೌಡ ಅವರ ತಂಡ ಇಲ್ಲಿ ಬೀಡು ಬಿಟ್ಟಿದೆ ಮತ್ತು ಇಲ್ಲಿನ ಅರಣ್ಯ ಅಂಚಿನ ಮನೆಗೆ ಆಹಾರಕ್ಕಾಗಿ ಮತ್ತು ದಿನಸಿ ಸಾಮಗ್ರಿಗಾಗಿ ಮನೆಗಳಿಗೆ ಬರ್ತಾ ಇದೆ ಎಂಬ ಮಾಹಿತಿಯನ್ನು ಎಎನ್ಎಫ್ ಪಡೆದುಕೊಂಡಿತ್ತು. ಹಾಗಾಗಿ ಕಳೆದ ಒಂದು ವಾರದಿಂದ ಎಎನ್ಎಫ್ ತಂಡ ಕೂಬಿಂಗ್ ಅನ್ನು ಮಾಡಿತ್ತು. ಕಳೆದ ಸಂಜೆ ಸುಮಾರು 5 ಮಂದಿಯ ತಂಡ ಇಲ್ಲಿನ ಪಕ್ಕದ ಮನೆಗೆ ಬಂದಿರುವಂಥದ್ದು. ಅದು ದಿನಸಿ ಸಾಮಗ್ರಿಗಳನ್ನು ಕೇಳಿಕೊಂಡು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಎಎನ್ಎಫ್ ತಂಡ ಕಾರ್ಯಾಚರಣೆ ಮಾಡಿದೆ. ಸುಮಾರು ಮುಕ್ಕಾಲು ಗಂಟೆ ಎರಡೂ ಕಡೆ ಗುಂಡಿನ ಮೊರೆತ ಆಗಿದೆ, ಗುಂಡಿನ ಚಕಮಕಿ ಆಗಿದೆ. ಬೃಹತ್ ಕಾರ್ಯಾಚರಣೆಯಲ್ಲಿ ಎಎನ್ಎಫ್ ತಂಡ ಯೋಜನೆ ರೂಪಿಸಿದಂತೆ ವಿಕ್ರಮ್ ಗೌಡನನ್ನು ಹೊಡೆದುರುಳಿಸಿದ್ದಾರೆ. ಇನ್ನೂ 4 ಮಂದಿ ಇದ್ದಾರೆ, ಅದರಲ್ಲಿ ಒಬ್ಬನಿಗೆ ಗುಂಡು ತಗುಲಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಮಹಜರು ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಇಲ್ಲಿಂದ ನೇರವಾಗಿ ಕೆಳಗೆ ಅಮಾಸೆಬೈಲ್ ಅಥವಾ ಹೆಬ್ರಿಗೆ ಅವನ ಮೃತದೇಹವನ್ನು ಕೊಂಡೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಬಹಳಷ್ಟು ಕ್ಲಿಷ್ಟಕರವಾದ ರಸ್ತೆ ಇದಾಗಿರೋ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿ ಮಹಜರನ್ನು ಮಾಡಿ ಆನಂತರವಾಗಿ ಪ್ರೋಸೆಸ್ ಪ್ರಕಾರವಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. 4 ಮಂದಿ ತಪ್ಪಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಅವರ ಶೋಧ ಕಾರ್ಯವನ್ನು ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇದೆ. ಅದು ಅಮಾಸೆಬೈಲು ಈ ಅರಣ್ಯ ಭಾಗ ಆಗಿರ್ಬೋದು, ಮತ್ತು ಕೂಡ್ಲು ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಅರಣ್ಯ ಭಾಗ ಮತ್ತು ಚಿಕ್ಕಮಗಳೂರಿನ ಅರಣ್ಯ ಭಾಗದಲ್ಲಿ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 8 ತಂಡ ಎಎನ್ಎಫ್ ತಂಡ ಈ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಹಲವು ತಿಂಗಳಿಂದ ಈ ರೀತಿಯಾಗಿ ಪಶ್ಚಿಮ ಘಟ್ಟದ ತಪ್ಪಲಿನ ಮನೆಗಳಿಗೆ ಒಂದು ಬಂದೂಕುಧಾರಿ ತಂಡ ಬರ್ತಾ ಇದೆ ಎಂಬ ಖಚಿತ ಮಾಹಿತಿ ಇತ್ತು. ಆದರೆ ಸ್ಥಳೀಯರು ಇದನ್ನು ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಕೆಲವು ಕಡೆ ಚಿಕ್ಕಮಗಳೂರಿನ ಒಂದು ಭಾಗದ ಮನೆಯಲ್ಲಿ ಗನ್ ಸಿಕ್ಕಿರುವಂಥದ್ದು ಮತ್ತು ಆಯುಧಗಳು ಸಿಕ್ಕಿರುವಂಥದ್ದು, ಇದು ನಕ್ಸಲರ್ದೇ ಅನ್ನೋದು ಅನುಮಾನ ಬಹಳಷ್ಟು ಖಚಿತವಾಗಿ ಎಎನ್ಎಫ್ಗೆ ಗೊತ್ತಾಗಿತ್ತು. ಆನಂತರವಾಗಿ ಸ್ಥಳೀಯ ಮಾಹಿತಿಯ ಪ್ರಕಾರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕೂಬಿಂಗ್ ಮಾಡಿದಾಗ ಈ ಅಮಾಸೆಬೈಲು ಕಾಡಿನ ಸುತ್ತಮುತ್ತ ಎಎನ್ಎಫ್ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ ಮತ್ತು ಪ್ರತಿದಿನ ಇಲ್ಲಿ ಓಡಾಟ ಆಗ್ತಾ ಇದೆ, ಮಾರುವೇಷದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಎಎನ್ಎಫ್ ತಂಡಕ್ಕೆ ಸಿಕ್ಕಿತ್ತು. ಹಾಗಾಗಿ ನಿನ್ನೆ ಸಂಜೆ ಕಾರ್ಯಾಚರಣೆಯನ್ನು ಮಾಡಿದ್ರು. ಈ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ನೇತ್ರಾವತಿ ದಳದ ವಿಕ್ರಮ್ ಗೌಡ ಹತನಾಗಿದ್ದಾನೆ. 4-5 ಮಂದಿ ಇರುವಂಥ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅರಣ್ಯ ಭಾಗದಲ್ಲಿ ಕೂಡ ಕಾರ್ಯಾಚರಣೆಯನ್ನು ಎಎನ್ಎಫ್ ಮಾಡ್ತಾ ಇದೆ ಮತ್ತು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಸದ್ಯಕ್ಕೆ ವಹಿಸಲಾಗಿದೆ. ಸದ್ಯ ಕಾಡಂಚಿನ ಗ್ರಾಮದ ಜನರು ಭಯಭೀತಗೊಂಡಿದ್ದಾರೆ. ಅವರಿಗೆ ಕೂಡ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ, ಯಾರೆಲ್ಲ ನಕ್ಸಲರಿದ್ದಾರೆ ಅವರನ್ನು ನಾವು ಯಶಸ್ವಿಯಾಗಿ ಹೊಡೆದುರುಳಿಸ್ತೀವಿ ಎಂಬ ಅಭಯವನ್ನು ಕೂಡ ಎಎನ್ಎಫ್ ತಂಡ ಕೊಟ್ಟಿರುವಂಥದ್ದು. ಸದ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ಮಹಜರು ಪ್ರಕ್ರಿಯೆ ಕೂಡ ಸ್ಥಳದಲ್ಲಿ ಆಗ್ತಾ ಇರುವಂಥದ್ದು. ಕಬ್ಬಿನಾಲೆಯಿಂದ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.